ನಮಸ್ತೆ ವೀಕ್ಷಕರೇ, ಅಜ್ಜಿ ಮನೆ ಮದ್ದು ಸಂಚಿಕೆಯಲ್ಲಿ ಇನ್ನೊಂದು ಔಷಧಿಯ ಬಗ್ಗೆ ಸುಮನ ಬಡಿಕಿಲ್ ಅವರು ನಮಗೆ ತಿಳಿಸ್ಕೊಡಲಿದ್ದಾರೆ. ಅಮ್ಮ, ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ಔಷಧಿ ಬಗ್ಗೆ ತಿಳಿಸ್ಕೊಡಲಿದ್ದೀರಿ? ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತು ಬೆಳ್ಳುಳ್ಳಿಯಿಂದ ಮಾಡುವಂಥ ಒಂದು ಔಷಧ. ಇದು ಮಕ್ಕಳೆಲ್ಲ ಮನೆಯಲ್ಲಿರುವಾಗ ಇದು ಔಷಧ ಗೊತ್ತಿರಲೇಬೇಕು. ಗಂಟಲು ನೋವಿಗೆ ಅಂದರೆ ಟಾನ್ಸಿಲ್ ಪ್ರಾಬ್ಲಮಿಗೆ ಇದು ಬೆಳ್ಳುಳ್ಳಿಯಿಂದ ಮಾಡುವಂಥದ್ದು ಔಷಧ. ಈಗ ಇದಕ್ಕೆ ಯಾವುದೆಲ್ಲ ನಾವು ಇದು ಬೇಕು ಅಂತ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಯಾವುದನ್ನು ಬೇಕು? ಅದಕ್ಕೆ ಒಂಚೂರು ತೆಂಗಿನೆಣ್ಣೆ ಮಾತ್ರ ಬೆಳ್ಳುಳ್ಳಿಗೆ. ಬೆಳ್ಳುಳ್ಳಿ ತೆಂಗಿನೆಣ್ಣೆಯಿಂದ ಮಾಡುವಂಥದ್ದು. ಬೆಳ್ಳುಳ್ಳಿ ಮತ್ತು ತೆಂಗಿನೆಣ್ಣೆ ಎರಡು ಮಾತ್ರ. ಗಂಟಲು ಟಾನ್ಸಿಲ್ ಪ್ರಾಬ್ಲಮಿಗೆ ಅಂದರೆ ಗಂಟಲು ನೋವು ಅಂದರೆ ನುಂಗುವಾಗೆಲ್ಲ ನೋವಾಗ್ತದೆ ಅಲ್ಲ, ಅದಕ್ಕೆ ಬೆಳ್ಳುಳ್ಳಿಯನ್ನು ಹೀಗೆ ಒಂದು ಬಟ್ಟಲಲ್ಲಿ ಹಾಕೊಳ್ಬೇಕು, ಪ್ಲೇಟಲ್ಲಿ ಅಥವಾ ಹೀಗೆ. ಆಮೇಲೆ ಇದರಲ್ಲಿ ಹೀಗೆ ಜಜ್ಜಬೇಕು. ಅದನ್ನು ಜಜ್ಜುವಾಗ ಅದರಲ್ಲಿ ಒಂದು ನೀರೆಲ್ಲ ಬರ್ತದೆ, ಎಣ್ಣೆ ಥರ. ಅದು ಅದರಲ್ಲೇ ಇರಬೇಕು, ಅದು ಹೊರಗೆ ಹೋಗಬಾರ್ದು. ಅದಕ್ಕೆ ಪ್ಲೇಟ್ ಆಗಬೇಕು ಅಂತ ಹೇಳೋದು. ಇದನ್ನು ಈ ಥರ ಮಾಡಿ ಅದರಲ್ಲಿ ಜಜ್ಜುವಾಗ ಅದರಲ್ಲಿ ಬರುವಂತ ಎಣ್ಣೆ ನೀರಿನ ಅಂಶ ಈ ಥರ ಇರ್ತದೆ. ಅದು ಪ್ಲೇಟಲ್ಲೇ ಬೇಕು ನಮಗೆ. ಅದು ಅದು ಜಜ್ಜುದಂದ್ರೆ ತುಂಬಾ ನುಣ್ಣಗಾಗಬೇಕು. ನುಣ್ಣಗೆಲ್ಲ ಅಂತ ನಮಗೆ ಅದು ಹಿಡ್ಕೊಳ್ಳಿಕ್ಕೆ ಸಿಗ್ಬೇಕು, ತಿಕ್ಲಿಕ್ಕೆ. ಅದಕ್ಕೆ ಇನ್ನೊಂದು 2-3 ಚಮಚ ಎಣ್ಣೆ ಹಾಕೋದು ಹೀಗೆ. ಔಷಧಿಯ ಗುಣಗಳುಳ್ಳಂತ ಬೆಳ್ಳುಳ್ಳಿ. ಹಾಗೆ ಆ ಬೆಳ್ಳುಳ್ಳಿ ಮತ್ತು ತೆಂಗಿನೆಣ್ಣೆಯ ಒಂದು ಮಿಶ್ರಣದಿಂದ ಅಮ್ಮ ಅವರು ನಮಗೆ ಗಂಟಲು ಟಾನ್ಸಿಲ್ ನಮಗೆ ಅಂತೂ ಕಷ್ಟ ಆಗ್ತದೆ. ಹೌದು, ಶೀತ ಇರುವಾಗ ಕಫ ಎಲ್ಲ ಜಾಸ್ತಿ ಆಗುವ ಅಂದ್ರೆ ಟಾನ್ಸಿಲ್ ಅಲ್ಲಿ ಇನ್ಫೆಕ್ಷನ್ಗೆ ಅದಕ್ಕೊಂದು ಮದ್ದನ್ನು ಹೇಳಿಕೊಡ್ತಾ ಇದ್ದಾರೆ. ಇದಂದ್ರೆ ಇದು ಖಂಡಿತ ಶುಗರ್ ಆಗ್ತದೆ. ಇದು ಅದನ್ನ ತುಂಬಾ ಜನರಿಗೆ ಇದು ಆಗ್ತದೆ. ಎಷ್ಟು ಜೋರಿದ್ರು ನಿಮಗೆ ಒಂದು 2-3 ಸಲ ಹಚ್ಚಿ ಆಗುವಾಗ ಇದೆ. ಇದನ್ನು ಮಾತ್ರ ಎಣ್ಣೆ ಮತ್ತೆ ಹೀಗೆ ಎರಡನ್ನು ಒಟ್ಟಿಗೆ ಇಟ್ಕೊಳ್ಬೇಕು. ಎಣ್ಣೆ ಇದಕ್ಕೆ ಹಾಕ್ಲೇಬೇಕು, ಇಲ್ಲಾಂದ್ರೆ ಜ್ವರ ಬರ್ತದೆ. ಅದು ಹೀಟ್ ಅಲ್ವಾ, ಎಣ್ಣೆ ಹಾಕ್ಲೇಬೇಕು. ಎಣ್ಣೆ ಹಾಕದೆ ಹಾಗೆ ತಿಕ್ಲಿಕ್ಕಿಲ್ಲ. ಎಣ್ಣೆ ಹಾಕಿ ಇದನ್ನು ಹೊರಗಿಂದ ಮಸಾಜ್ ಮಾಡೋದು. ಈ ಕಿವಿಯಿಂದ ಹಿಡಿದು ಈ ತರ ಇಲ್ಲಿಂದಲೇ ಬರ್ಬೇಕು. ಅದು ಫುಲ್ ಗಂಟಲಿಗೆ ಫುಲ್ಲು ಈ ಕಿವಿಯವರೆಗೆ ಹೀಗೆ ಬರಬೇಕು. ಆಮೇಲೆ ಹಣೆಗೆ ಹಚ್ಚಬೇಕು. ಹಣೆಗೆ ಇದನ್ನೇ ಮತ್ತೆ ಬೇಕಿದ್ರೆ ಮಕ್ಕಳಿಗೆ ಎದೆಗೆ ಸಹ ಹಚ್ಚಲಿಕ್ಕೆ ಆಗ್ತದೆ. ಕಫ ಅಂದ್ರೆ ನಿಮಗೆ ಇದು ಗಂಟಲಲ್ಲಿ ಕಫ ಎಲ್ಲ ಹೆಚ್ಚಾಗಿ ಅದು ಇನ್ಫೆಕ್ಷನ್ ಆಗುವಾಗ ನಿಮಗೆ ಗಂಟಲು ನೋವು ಬರುದು, ಎಲ್ಲ ಉಗುಳಿ ಹೋಗ್ಲಿಕ್ಕೆ ಶುರುವಾಗ್ತದೆ. ಇದು ಇದು ಹಚ್ಚಿ ಅರ್ಧ ಗಂಟೆ ಬಿಟ್ಟು ಒಂದು 10 ನಿಮಿಷ ಮಸಾಜ್ ಮಾಡ್ಬೇಕು. ಹೀಗೆ ಅರ್ಧ ಗಂಟೆಯಲ್ಲಿ ನಿಮಗೆ ಗಂಟಲು ನೋವು ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತದೆ ಅಂತ. ಒಂದು 3-4 ಸಲ ಹಚ್ಚುವಾಗ 3-4 ಸಲ ಹಚ್ಚುವಾಗ ದಿವಸಕ್ಕೆ ನಿಮಗೆ ಅದು 2-3 ದಿನ ಹಚ್ಚುವಾಗ ಫುಲ್ ಚಟ ಹೋಗ್ತದೆ. ಆಮೇಲೆ ಬರ್ತಾ ಅಂದ್ರೆ ವಾರಕ್ಕೊಂದ್ಸಲ ಮಕ್ಕಳಿಗೆಲ್ಲ ಬರ್ತದೆ ಅಲ್ವಾ, ಆವಾಗ ನಾವು ಹಚ್ಚುತ್ತಾ ಇದ್ರೆ ಅದು ದೂರ ಆಗಿ ನಿಮಗೆ ಚಟ ಹೋಗ್ತದೆ. ಅದರದ್ದು ಟಾನ್ಸಿಲ್ ಪ್ರಾಬ್ಲಮ್ ಬರುವುದಿಲ್ಲ. ಅದು ಹಣೆಗೆ ಅಂದ್ರೆ ನಿಮಗೆ ತಲೆನೋವು ಎಲ್ಲ ಇರ್ತದೆ. ಗಂಟಲು ನೋವು ಬರುವಾಗ ತಲೆ ಎಲ್ಲ ಫುಲ್ ಕಿರಿಕಿರಿತದೆ. ಅದು ಇದು ಲೈಕ್ ಆಗ್ತದೆ ಅದಕ್ಕೆ. ಮತ್ತೆ ಎದೆಗೆಲ್ಲ ಹಚ್ಚಿದ್ರೆ ಎದೆಗೂಡೆ ಎಲ್ಲ ಬಿಡ್ತದೆ ಮಕ್ಕಳಿಗೆ, ಅಂದ್ರೆ ಕಫ ನೀರಾಗ್ತದೆ. ಹೌದು, ಕಫ ಎಲ್ಲ ಸ್ವಲ್ಪ ನೀರಾಗ್ತದೆ, ಮಕ್ಕಳಿಗೆ ಆರಾಮಾಗ್ತದೆ. ರಾತ್ರಿ ಮಲಗುವಾಗ ಹಚ್ಚಬೇಕು ಅಥವಾ ಬೆಳಿಗ್ಗೆ ಹಚ್ಚಬೇಕು, ಹೇಗೆ ಅಂತ ವೀಕ್ಷಕರೇ? ಇದು ಒಂದು 2-3 ಸಲ ದಿವಸಕ್ಕೆ ಹಚ್ಚಬೇಕು ಗಂಟಲು ನೋವು ಜೋರಿ ಇರುವಾಗ. ಅಂದ್ರೆ ಅವರ ಟೈಮಿಂಗ್ಸ್ ನೋಡಿ. ಟೈಮ್ ಇಲ್ಲ ಅಂತ ನಮಗೆ ಬಂದಿರುವಾಗ, ನಮಗೆ ಒಂಚೂರಿ ಜಾಸ್ತಿ ಉಂಟು ಅಂತ ಆಗುವಾಗ ಹಚ್ಚಿದ್ರೆ 2-3 ಸಲ ದಿವಸಕ್ಕೆ ಹಚ್ಚಬಹುದು. ಆಮೇಲೆ ಇದನ್ನು ಹಚ್ಚಿಕೊಂಡು ಮಾತ್ರ ಗುಡ್ಡೆಗೆ ಎಲ್ಲಿ ಸಹ ಹೋಗ್ಲಿಕ್ಕೆ ಇಲ್ಲ. ಬೆಳ್ಳುಳ್ಳಿಗೆ ಸ್ವಲ್ಪ ಸೋಂಕು ಹತ್ರ ಅಂತ ಹೇಳ್ತಾರೆ. ಅದಕ್ಕೆ ಹೊರಗೆ ಹಚ್ಚಿಕೊಂಡು ಹೋಗ್ಲಿಕ್ಕಿಲ್ಲ, ತೊಳ್ಕೊಂಡು ಹೋಗ್ಬೇಕು ಹೊರಗೆ ಹೋಗ್ಬೇಕಂದ್ರೆ. ಅದರದ್ದು ವೈಜ್ಞಾನಿಕ ಕಾರಣ ರೆಸ್ಟ್ ತಗೊಳ್ಬೇಕು ಅಂತ ಇರ್ಬೋದು. ಅದೇ ಎಂತ ಗೊತ್ತಿಲ್ಲ, ಹಾಗೆ ಹೇಳ್ತಾರೆ ಬೆಳ್ಳುಳ್ಳಿಗೆ ಹೊರಗೆ ಹೋಗಬಾರ್ದು ಹಚ್ಕೊಂಡು ಅಂತ. ಅದೆಲ್ಲ ಸ್ವಲ್ಪ ಅಮ್ಮ ನೋಡಿ ವೀಕ್ಷಕರೇ, ಅಮ್ಮ ಅವರು ಸಿಂಪಲ್ ನಮಗೆ ನೋಡುವಾಗ ಅದೊಂದು ಏನೋ ಒಂದು ಚಿಕ್ಕ ವಿಚಾರ ಅಂತ ಕಾಣುತ್ತೆ. ಆದರೆ ಬೆಳ್ಳುಳ್ಳಿ ಮತ್ತು ಇದರಿಂದಾಗಿ ಯಾವುದು ತೆಂಗಿನೆಣ್ಣಿಂದಾಗಿ ಒಂದು ಅದ್ಭುತವಾದಂಥ ಔಷಧಿಯನ್ನು ಹೇಳಿದ್ದಾರೆ. ಆ ಒಂದು ಮನೆ ಮದ್ದನ್ನು ಹೇಳಿದ್ದಾರೆ. ಇನ್ನೊಂದು ಮದ್ದು ಉಂಟು ಬೆಳ್ಳುಳ್ಳಿ, ಅದು ಗಂಟಲಿಗೆ ಅಂದ್ರೆ ಕಫ ಗಂಟಲು ನೋವಿಗೆ, ಟಾನ್ಸಿಲ್ ಇನ್ಫೆಕ್ಷನ್ಗೆ ನುಂಗುವಾಗ ಕಷ್ಟ ಆಗುತ್ತೆ. ಕೆಲವರಿಗೆ ಇದು ಕಾಣ್ತದೆ ಎಂತ ಹೇಳಿದ್ರೆ ಹೊರಗಿಂದ ಹಚ್ಚಿದ್ರೆ ಕಡಿಮೆ ಆಗ್ತದೆ ಇದು ಅಂತೇಳಿ. ಕಡಿಮೆ ಆಗ್ತದೆ ಇದ್ರಲ್ಲಿ. ಆಮೇಲೆ ಇದ್ರಲ್ಲೇ ಇದೇ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಕೊಂಡು ಇನ್ನೊಂದು ಔಷಧ ಇದು ಎಂತ ಹೇಳಿದ್ರೆ
ಫುಲ್ಲು ಶೀತ ಕಫ ತುಂಬಿಕೊಂಡು ತಲೆಯಲ್ಲಿ ಹಿಂದೆಲೆ ಎಲ್ಲ ನೋವಿರ್ತದೆ ಮುಟ್ಟುವಾಗಲೇ, ತಲೆ ನೆತ್ತಿ ಹಿಂದಲೆಲ್ಲ ಮುಟ್ಟುವಾಗ ನೋವು, ತಲೆ ಸಿಡಿತ ಅಲ್ಲ ಅಂದ್ರೆ ಈಗ ಈ ಶೀತ ತುಂಬಾ ಜೋರಾಗಿ ಅದನ್ನ ತಲೆಯಲ್ಲಿ ಗಟ್ಟಿ ಆಗುವಾಗ ನಮಗೆಲ್ಲ ಬರುವಂತದ್ದು ಅದು. ಇಲ್ಲಿ ಮುಟ್ಟುವಾಗಲೇ ತಲೆ ಎಲ್ಲ ಬಾಚಲಿಕ್ಕೆ ಆಗುದಿಲ್ಲ, ಅಷ್ಟು ಜೋರು ನೋವಿರ್ತದೆ. ಅದಕ್ಕೆ ಇದೇ ಬೆಳ್ಳುಳ್ಳಿಯನ್ನು 4 ಎಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಬೇಕು ಹಾಲಿನಲ್ಲಿ. ಅರ್ಧ ಲೋಟ ಹಾಲು ಹಾಕಿ ಚೆನ್ನಾಗಿ ಬೇಯಿಸಿ, ನಾನಿಗೆ ಬೇಯಿಸಿ ಇಟ್ಟಿದ್ದೇನೆ. ಇವಾಗ ಇದನ್ನು ಕಿವುಚಿ ಚಂದ ಮಾಡಿ ಇದನ್ನು 3 ದಿನ ತಿನ್ನಬೇಕು. ಬೆಳಿಗ್ಗೆ ಹಾಲಿನಲ್ಲಿ ಬೇಯಿಸಿದ್ರೆ ಹಾಲಿನಲ್ಲೇ ಬೇಯಿಸ್ಬೇಕು. ಹಾಲಿನಲ್ಲಿ ಬೇಯಿಸಿದ ಬೆಳ್ಳುಳ್ಳಿ ಅದನ್ನ ಒಂದು ಪೇಸ್ಟ್ ಮಾಡಿದ್ದಾರೆ, ಕೈಯಲ್ಲಿ ತಿರುಚಿ ಪೇಸ್ಟ್ ಮಾಡಿದ್ದಾರೆ. ಹೌದು. ಇದನ್ನು ಬೆಳಿಗ್ಗೆ ಬರೀ ಹೊಟ್ಟೆಗೆ 3 ದಿನ ತಿಂದ್ರೆ ಇದು ಈ ತಲೆನೋವು, ತಲೆ ಮುಟ್ಟುವಾಗ ನೋವು ಇರುವಂತದ್ದೆಲ್ಲ ಕಂಪ್ಲೀಟ್ ಕಮ್ಮಿ ಆಗ್ತದೆ 3 ದಿನದಲ್ಲಿ. ಇದನ್ನು ತಿನ್ನುವಂತದ್ದು. ಇದು ತಿನ್ನುವಂತದ್ದು, ನೀನು ತಿಂದು ನೋಡು. ಹಾಲಿನಲ್ಲಿ ಬೇಯಿಸಿದ ಬೆಳ್ಳುಳ್ಳಿ ಅದನ್ನ ಶೀತದಿಂದ ಆಗುವಂತ ಶೀತ ಕಫ ಗಟ್ಟಿಯಾಗಿ ತಲೆಯಲ್ಲೆಲ್ಲ ಕಫ ಗಟ್ಟಿ ಆಗ್ತದೆ, ಕಫ ಕಂಡಬಟ್ಟ ಆದ್ರೆ ಆವಾಗ ಅದೇ ನೆತ್ತಿ ಫುಲ್ ನೆತ್ತಿ ಮತ್ತೆ ಹಿಂದಲೆ ಜಾಸ್ತಿ ನೋವಾಗುದು ನಮಗೆ. ಮುಟ್ಟುವಾಗ್ಲೇ ನೋವಿರ್ತದೆ, ತಲೆ ಸಿಡಿತ ಅಲ್ಲ ಅದು, ತಲೆನೋವು. 3 ದಿನ ಉಪಯೋಗಿಸ ಬರೀ ಹೊಟ್ಟೆಯಲ್ಲಿ. ಹೌದು, ಅದರಲ್ಲಿ ಹಾಲಿನಲ್ಲಿ ಬೇಯಿಸಿ ತಿಂದ್ರೆ ಕಡಿಮೆ ಆಗ್ತದೆ ಅದರಲ್ಲಿ. ನೋಡಿ ವೀಕ್ಷಕರೇ, ವಿಶೇಷವಾಗಿ ಅಮ್ಮ ಅವರು ಬೆಳ್ಳುಳ್ಳಿಯಿಂದ ನಮಗೆ 2 ಔಷಧಿಯನ್ನು ಹೇಳ್ಕೊಟ್ರು. 2 ಔಷಧಿಯನ್ನು, ಅದು ಒಂದು ತೆಂಗಿನೆಣ್ಣೆ ಮತ್ತು ಹಸಿ ಬೆಳ್ಳುಳ್ಳಿ ಮಿಶ್ರಣದಿಂದ ಕಫ ಇದು ಉಗುಳಿಕೆ ಶೀತದ ಸಮಯದಲ್ಲಿ ಇನ್ಫೆಕ್ಷನ್ ಆಗ್ತದೆ, ಆ ಥರ ಸಮಸ್ಯೆಗಳಿಗೆ ನುಂಗ್ಲಿಕ್ಕೆ ನೋವಾಗ್ತದೆ, ನುಂಗುವಾಗ ನೋವಾಗ್ತದೆ ವಿಚಾರಕ್ಕೆ ಹೊರಗಿನಿಂದ ಹಚ್ಚಿಕೊಳ್ಳಲಿಕ್ಕೆ ನಮಗೊಂದು ಬೆಳ್ಳುಳ್ಳಿಯಿಂದ ಮತ್ತು ತೆಂಗಿನೆಣ್ಣೆ ಮಿಶ್ರಣದಿಂದ ಒಂದು ಔಷಧಿಯನ್ನು ಹೇಳಿಕೊಟ್ರು. ಇನ್ನೊಂದು ಬೆಳ್ಳುಳ್ಳಿ ಮತ್ತು ಹಾಲು, ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಮತ್ತು ಹಾಲನ್ನು ಬೇಯಿಸಬೇಕು. ಬೇಯಿಸಿ ಅದನ್ನು ಹತ್ತಿ ಹಾಗೆ ಚಂದ ಬೇಯಬೇಕು ಮಾತ್ರ, ಕಿವುಚಲಿಕ್ಕೆ ಬರುವ ಹಾಗೆ ಒಳ್ಳೆ ಬೇಯಬೇಕು. ಹಾಲು ಮತ್ತು ಬೆಳ್ಳುಳ್ಳಿಯಿಂದ ಜೊತೆಗೆ ಬೇಯಿಸಬೇಕು. ಬೇಯಿಸಿ ಅದನ್ನ ಚೆನ್ನಾಗಿ ತಿರುಚಿ ಬರೀ ಹೊಟ್ಟೆಗೆ ಬೆಳಿಗ್ಗೆ ಒಂದು 4 ಅಂದ್ರೆ 3 ಎಸಳು ಅಥವಾ 4 ಎಸಳು ತಿನ್ಬಹುದು. ಒಮ್ಮೆಲೆ ತಿನ್ನೋದು, ಒಮ್ಮೆಲೆ ತಿನ್ನೋದು. ಅದಂದ್ರೆ ಬೆಳ್ಳುಳ್ಳಿ ತುಂಬಾ ಉಷ್ಣದ ಗುಣ ಉಳ್ಳಂತದ್ದು. ಅದನ್ನ ಈಗ 3 ಬೆಳ್ಳುಳ್ಳಿಯನ್ನು ಒಮ್ಮೆಲೆ ತಿಂದ್ರೆ ಈಗ ಏನಾದ್ರು ಸಮಸ್ಯೆ ಆಗುವುದು ಇಲ್ಲ. ಅದನ್ನೇ ಅದಕ್ಕೆ ಹಾಲಲ್ಲಿ ಬೇಯಿಸುವಾಗ ಆ ಉಷ್ಣತೆ ಅದರದ್ದು ಹೋಗ್ತದೆ, ಅದಕ್ಕೆ ಅದನ್ನು ಹಾಲಲ್ಲಿ ಬೇಯಿಸುದು. ಹಾಗೆ ಈಗ ಹಾಲು ಮತ್ತು ಬೆಳ್ಳುಳ್ಳಿಯನ್ನು ಬೇಯಿಸಿ ತಿರುಚಿ ಅದನ್ನ ಬೆಳಿಗ್ಗೆ ಬರೀ ಹೊಟ್ಟೆಗೆ ತಿನ್ನುವಂಥದ್ದು. 3 ದಿನದ ಕಾಲ ಅದನ್ನು ಮಾಡಬೇಕು. ಮತ್ತೆ ಇದನ್ನೇ 1 ವಾರ ಮಾಡಿಟ್ಟು ತಿಂದ್ರೆ ಪಕ್ಷಿಪಾತದವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ನರ ದೌರ್ಬಲ್ಯಕ್ಕೆ ಬೆಳ್ಳುಳ್ಳಿ ಬೇಯಿಸಿ ಅದು ಮತ್ತೆ ತುಂಬ ದಿನ ಇಡ್ಲಿಕ್ಕೆ ಆಗೋದಿಲ್ಲ. 3 ದಿನ 1 ವಾರ ನಾವು ಮಾಡಿ ಇಡ್ಬೋದು. ಮತ್ತೆ ಮತ್ತೊಂದು ವಾರಕ್ಕೆ ಹಾಕೋ ನಾವು 1 ತಿಂಗಳು 2 ತಿಂಗಳೆಲ್ಲ ತಿಂದರೆ ನರ ದೌರ್ಬಲ್ಯಕ್ಕೆ ಭಾರಿ ಒಳ್ಳೆಯದಾಗ್ತದೆ ಇದು. ಮತ್ತೆ ನೋಡಿ ವೀಕ್ಷಕರೇ, ಇದೆಲ್ಲ ನಮ್ಮ ಅಡಿಗೆ ಮನೆಯಲ್ಲಿ ಇರುವಂಥದ್ದು. ಅಡಿಗೆ ಮನೆಯಲ್ಲಿರುವಂಥ ವಸ್ತುಗಳಿಂದಲೇ ನಮ್ಮ ಆರೋಗ್ಯವನ್ನು ನಾವು ಸುಧಾರಣೆ ಮಾಡಿಕೊಳ್ಬೋದು ಅಂತ ಒಂದು ಅದ್ಭುತವಾದಂಥ ಕಲೆಯನ್ನು ಅಮ್ಮವರು ಕರಗತ ಮಾಡಿಕೊಂಡಿದ್ದಾರೆ. ಆ ಒಂದು ಅವರು ಕಲಿತಂಥ ವಿಚಾರವನ್ನು ತಮ್ಮ ವೀಕ್ಷಕರಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದು. ವಿಶೇಷವಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೆಳ್ಳುಳ್ಳಿ ಮತ್ತು ತೆಂಗಿನೆಣ್ಣೆ ಹಾಗೂ ಬೆಳ್ಳುಳ್ಳಿ ಮತ್ತು ಹಾಲಿನಿಂದ ಉಪಯೋಗವಾಗುವಂಥ 2 ರೀತಿಯ ಔಷಧಿಯನ್ನು ಪರಿಚಯಿಸಿದ್ದಾರೆ ಅಮ್ಮವರೇ. ಇದು ತಲೆತಲಾಂತರಗಳಿಂದ ಬಂದ ಅಜ್ಜಿ ಹೇಳಿಕೊಟ್ಟದ್ದು ಇದು. ಹಾಗೆ ಅದಕ್ಕೆ ನಾವು ಇದನ್ನು ಸಂಚಿಕೆಯನ್ನು ಕರೀತಾ ಇದ್ದೇವೆ. ಹಾಗೆ ನಿಮ್ಮ ಅಜ್ಜಿಯಿಂದ ಬಂದಂತ ವಿಚಾರವನ್ನು ನೀವು ಪ್ರೇಕ್ಷಕರಿಗೆ ನೀಡ್ತಾ ಇದ್ದೀರಿ. ಅದನ್ನು ಒಂದು ಸಲ ಮನೆಯಲ್ಲಿ ಮಾಡಿ ನೋಡ್ಲಿ ಎಲ್ರ, ಗಂಟಲು ನೋವು ಬರುವಾಗ ಮಾಡ್ಲಿ ಅಥವಾ ಇದು ಬರುವಾಗ ಸಮಸ್ಯೆ ಇರುವಾಗ ಅದನ್ನು ಮಾಡಿ ನೋಡಿ. ಹಾಗೆ ಇಂಥ ಒಂದು ವಿಶೇಷ ವಿಚಾರವನ್ನು ನೀವು ಸಮಾಜಕ್ಕೆ ನೀಡಿದ್ದೀರಿ. ಧನ್ಯವಾದಗಳು.